ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಮೇಷ ರಾಶಿಯವರಿಗೆ ಮಾರ್ಚ್ 1ರಿಂದ ಮಾರ್ಚ್ 6ನೇ ತಾರೀಕಿನವರೆಗೂ ಕೂಡ ಅದ್ಭುತವಾದ ಸಮಯ ಹಾಗೂ ಕೆಲವೊಂದಿಷ್ಟು ಕಷ್ಟಗಳಿಗೆ ಒಳಗಾಗುವಂತಹ ಪರಿಸ್ಥಿತಿಗಳು ಕೂಡ ಎದುರಾಗುತ್ತೆ. ಏಕೆಂದರೆ ಮಾರ್ಚ್ 3ನೇ ತಾರೀಕು ವಿಶೇಷವಾದ ಹುಣ್ಣಿಮೆ ಹಾಗೂ ಚಂದ್ರಗ್ರಹಣ ಬರ್ತಾ ಇರೋದ್ರಿಂದ ಶತ್ರುಗಳ ಕಾಟ ವಿಪರೀತವಾಗ್ಬೋದು. ಮನೆಯಲ್ಲಿ ಸಣ್ಣ ಪುಟ್ಟ ತೊಂದರೆಗಳು ಕೂಡ ಬರಬಹುದು. ಮೇಷ ರಾಶಿಯವರು ಸಹಜವಾಗಿ ಧೈರ್ಯಶಾಲಿಗಳು, ಆತ್ಮವಿಶ್ವಾಸಿಗಳು ಮತ್ತು ಮೊದಲನೇ ರಾಶಿ ಚಕ್ರದಲ್ಲಿ ಆಗಿರೋದ್ರಿಂದ ಈ ರಾಶಿಯವರಿಗೆ ಮುಂಚೂಣಿಯಲ್ಲಿ ನಡೆಯುವಂತಹ ಮನಸ್ಸಿರುತ್ತೆ. ಇವರು ಯಾವ ಕೆಲಸವನ್ನೇ ಕೈಗೊಂಡರೂ ಕೂಡ ಸಂಪೂರ್ಣವಾದ ಶ್ರದ್ಧೆ ಮತ್ತು ಉತ್ಸಾಹದಿಂದ ಮಾಡ್ತಾರೆ. ಸೋಲು ಕಂಡರೂ ಹಿಂಜರಿಯೋದಿಲ್ಲ. ಇವರಲ್ಲಿ ನಾಯಕತ್ವದ ಗುಣ ಹೆಚ್ಚಾಗಿರೋದ್ರಿಂದ ಹೊಸ ಪ್ರಯತ್ನಗಳನ್ನು ಮಾಡುವಂತಹ ಧೈರ್ಯ ಹೆಚ್ಚಾಗಿ ಇರುತ್ತೆ. ಸಹಜವಾಗಿ ರಾಶಿಯವರಿಗೆ ಮಾರ್ಚ್ 1ನೇ ತಾರೀಕಿನಿಂದ 6ನೇ ತಾರೀಕಿನವರೆಗೂ ಕೂಡ ಗ್ರಹಗಳ ವಿಶೇಷವಾದ ಬದಲಾವಣೆಯು ಆಶೀರ್ವಾದವನ್ನು ತಂದುಕೊಡ್ತಾ ಇದೆ. ನಿಮ್ಮ ಪ್ರತಿಯೊಂದು ಕೆಲಸ, ಕಾರ್ಯ, ವ್ಯಾಪಾರದ ಮೇಲೆ ನೇರವಾಗಿ ಪರಿಣಾಮ ಬೀರ್ತಾ ಇರೋದ್ರಿಂದ ಶತ್ರುಗಳು ಕೂಡ ಈ ಒಂದು ಸಂದರ್ಭದಲ್ಲಿ ಸಕ್ರಿಯರಾಗುವಂತಹ ಸಾಧ್ಯತೆ ಹೆಚ್ಚಾಗಿರೋದ್ರಿಂದ ನೀವು ಬಹಳಷ್ಟು ಎಚ್ಚರಿಕೆಯನ್ನು ವಹಿಸಬೇಕು ಮತ್ತು ಈ ಸಮಯದಲ್ಲಿ ಸಣ್ಣ ಪುಟ್ಟ ಪರಿಹಾರ ಮಾರ್ಗದ ಮೂಲಕ ನಿಮ್ಮ ಜೀವನವನ್ನು ಅಭಿವೃದ್ಧಿಗೊಳಿಸಿಕೊಳ್ಳಬಹುದು. ಕೆಲವೊಮ್ಮೆ ತ್ವರಿತ ನಿರ್ಧಾರಗಳು, ಕೋಪ ಮತ್ತು ಅತಿಯಾದ ಸ್ಪಷ್ಟತೆ ಇಲ್ಲದೆ ತೊಂದರೆ ಆಗ್ತಾ ಇರಬಹುದು. ನಿಮ್ಮ ಹೃದಯ ತುಂಬ ಮೃದುವಾಗಿದೆ, ಆದರೆ ಹೊರಗೆ ಗಟ್ಟಿಯಾಗಿ ಕಾಣುತ್ತದೆ. ಆದರೂ ಕೂಡ ಮೇಷ ರಾಶಿಯವರು ಜೀವನದಲ್ಲಿ ತುಂಬ ಪರಿಶ್ರಮವನ್ನು ಪಟ್ಟಿರ್ತಾರೆ. ಇವರ ಪರಿಶ್ರಮಕ್ಕೆ ತಕ್ಕ ಮಾನ್ಯತೆ ಸಿಗುತ್ತಾ ಇಲ್ಲ. ಬಹಳಷ್ಟು ನೋವು ತುಂಬಿರುವಂತಹ ಮನಸ್ಸು, ನಂಬಿದವರಿಂದ ಮೋಸ ಅನುಭವಿಸುತ್ತಿರುವಂತಹ ಪರಿಸ್ಥಿತಿ, ಆರ್ಥಿಕ ಒತ್ತಡಗಳು ಮತ್ತು ಕುಟುಂಬದ ಹೊಣೆಗಾರಿಕೆ, ಮನಸ್ಸಿನಲ್ಲಿ ಇದ್ದಂತಹ ಕನಸುಗಳು ವಿಳಂಬವಾಗುವುದು. ಇವರು ಒಳಗೆ ತುಂಬ ನೋವನ್ನು ಹೊತ್ತುಕೊಂಡರೂ ಕೂಡ ಹೊರಗೆ ಯಾರಿಗೂ ಕೂಡ ತೋರಿಸೋದಿಲ್ಲ. ನಾನು ಗಟ್ಟಿಯಾಗಿರಬೇಕು ಎನ್ನುವಂತಹ ಭಾವನೆಯಿಂದ ಎಲ್ಲವನ್ನ ನೋವನ್ನು ತಾಳುಕೊಂಡು ಇರುವಂತಹ ಗಟ್ಟಿ ಮನಸ್ಥಿತಿಯನ್ನು ಹೊಂದಿರುವಂತಹ ಮೇಷ ರಾಶಿಯವರಿಗೆ ಮಾರ್ಚ್ 1ನೇ ತಾರೀಕು, 2, 3, 4, 5, 6ನೇ ತಾರೀಕಿನವರೆಗೂ ಕೂಡ ಅದ್ಭುತವಾದ ವಿಷಯಗಳು ನಡೀತಾ ಹೋಗುತ್ತೆ. ಮೇಷ ರಾಶಿಯವರಿಗೆ ಯಶಸ್ಸು ಸಿಗುತ್ತದೆ, ಆದರೆ ಸ್ವಲ್ಪ ತಡವಾಗಿ. ಕಾರಣ ಏನಂದರೆ ಇವರು ಜೀವನದಲ್ಲಿ ಅನುಭವದ ಮೂಲಕ ಪಾಠವನ್ನು ಕಲಿಯಬೇಕು ಎನ್ನುವಂತಹ ವಿಧಿಲಿಖಿತವಾಗಿದೆ. ಇದರಿಂದ ಇವರಿಗೆ ಬಂದ ಪ್ರತಿಯೊಂದು ಕಷ್ಟವೂ ಕೂಡ ಇವರನ್ನು ಇನ್ನಷ್ಟು ಗಟ್ಟಿಯಾಗ್ತಾ ಮಾಡ್ತಾ ಹೋಗುತ್ತೆ. ಹೆಚ್ಚು ಸವಾಲುಗಳು ಎದುರಾದಷ್ಟು ಅವರ ಆತ್ಮಶಕ್ತಿ ಹೆಚ್ಚುತ್ತದೆ. ದೇವರು ಇವರಿಗೆ ತಕ್ಷಣ ಫಲ ಕೊಡದೇ ಇದ್ರೂ ಕೂಡ ದೊಡ್ಡ ಫಲಕ್ಕಾಗಿ ಕಾಯಿಸುತ್ತಾನೆ ಎಂಬ ನಂಬಿಕೆ ಕೂಡ ಇರುತ್ತೆ. ಒಟ್ಟಾರೆಯಾಗಿ ಫೆಬ್ರವರಿ ಹುಣ್ಣಿಮೆ ಮುಗಿದ ನಂತರ ಮೇಷ ರಾಶಿಯವರ ಜೀವನದಲ್ಲಿ ಕೆಲವು ಸ್ಪಷ್ಟವಾದ ಬದಲಾವಣೆಗಳು ಕಾಣಿಸಿಕೊಳ್ಳಬಹುದು. ತುಂಬಾ ದಿನಗಳಿಂದ ಕಾಡುತ್ತಿದ್ದಂತಹ ಗೊಂದಲಗಳು ನಿಧಾನವಾಗಿ ಕಡಿಮೆಯಾಗುತ್ತದೆ. ಕೆಲಸ, ವ್ಯಾಪಾರ, ವ್ಯವಹಾರ ಅಥವಾ ಕುಟುಂಬದಲ್ಲಿ ಒಳ್ಳೆಯ ಬದಲಾವಣೆ ಮತ್ತು ಬೆಳವಣಿಗೆಯನ್ನು ನೋಡಬಹುದು. ಇದೆಲ್ಲದಕ್ಕೂ ಕಾರಣ ಕೂಡ ಗ್ರಹಗಳ ಬದಲಾವಣೆಯ ಪರಿಸ್ಥಿತಿಯಾಗಿರುತ್ತೆ. ಅಷ್ಟೇ ಅಲ್ಲದೆ ಈ ಸಮಯದಲ್ಲಿ ನಿಮ್ಮ ಕುಲದೇವರ ಆಶೀರ್ವಾದ ಕೂಡ ಕೈ ಹಿಡಿಯುತ್ತೆ. ಈ ಒಂದು ಚಂದ್ರಗ್ರಹಣದ ನಂತರ, ಹುಣ್ಣಿಮೆಯ ನಂತರ ಈ 3 ಜಾಗಗಳಿಗೆ ಹೋಗೋದನ್ನು ತಪ್ಪಿಸಬೇಕು. ಇಲ್ಲದಿದ್ದರೆ ಅನಾಹುತ ಆಗೋದು ಗ್ಯಾರಂಟಿ. ನಿಮ್ಮ ಬದುಕಿಗೆ ದಾರಿ ತೋರಿಸುವಂತಹ ಹೊಸ ವ್ಯಕ್ತಿ ಕೂಡ ಆಗಮನವಾಗಬಹುದು. ಒಟ್ಟಾರೆಯಾಗಿ ಈ ರಾಶಿ ಚಕ್ರದವರು ಬಹಳಷ್ಟು ಅದೃಷ್ಟವಂತರು. ನಿಂತಿದ್ದಂತಹ ಹಣ ಅಥವಾ ಅವಕಾಶಗಳು ಕೈಗೂಡುವಂತಹ ಸಾಧ್ಯತೆ ಇದೆ. ನಾನು ಮಾಡಬಲ್ಲೆ ಎಂಬ ನಂಬಿಕೆ ಕೂಡ ಗಟ್ಟಿಯಾಗುತ್ತೆ. ನೀವು ಕಳೆದ ಕೆಲವು ವರ್ಷಗಳಲ್ಲಿ ಪಟ್ಟಂತಹ ಪರಿಶ್ರಮದ ಫಲವನ್ನು ಈಗ ಪಡೆದುಕೊಳ್ಳುವ ಸಮಯ ಬರ್ತಾ ಇದೆ. ಸ್ವಲ್ಪ ಎಚ್ಚರ ತಪ್ಪಿದ್ರೂ ಕೂಡ ಅಪಾಯ ಸಿಗಬಹುದು. ಹಳೆಯ ಕರ್ಮದ ಸಾಲಗಳು ಕೂಡ ಕಡಿಮೆಯಾಗುವಂತಹ ಹಂತ. ನಿಮ್ಮ ಮನಸ್ಸಿನಲ್ಲಿ ದೃಢತೆ ಈಗ ನಿಮ್ಮನ್ನು ಹೊಸ ದಾರಿಯಲ್ಲಿ ಮುನ್ನಡೆಸುತ್ತದೆ. ನೀವು ಕಲಿತ ಪಾಠಗಳು ನಿಮ್ಮ ಯಶಸ್ಸಿಗೆ ಆಧಾರವಾಗುತ್ತದೆ. ಮೇಷ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಕಷ್ಟಗಳು ಬಂದಿದ್ದರೂ ಕೂಡ ಅದು ನಿಮ್ಮ ಶಕ್ತಿಯನ್ನು ಪರೀಕ್ಷಿಸಲು ಮಾತ್ರ ಬಂದಿತ್ತು. ಈ ಸಮಯ ಅಂದರೆ ಮಾರ್ಚ್ ತಿಂಗಳು ಹುಣ್ಣಿಮೆ ಹಾಗೂ ಚಂದ್ರಗ್ರಹಣ ಬಂದಿರೋದ್ರಿಂದ ನೀವು ಹೊಸ ಉತ್ಸಾಹದೊಂದಿಗೆ ಮುಂದುವರೆದರೆ ನಿಮ್ಮ ಬಾಳಿನಲ್ಲಿ ಸ್ಪಷ್ಟವಾದ ಬೆಳಕು ಕಾಣಿಸಿಕೊಳ್ಳುತ್ತದೆ. ನಿಮ್ಮ ಪರಿಶ್ರಮ ವ್ಯರ್ಥವಾಗುವುದಿಲ್ಲ. ಧೈರ್ಯ, ಶಾಂತಿ ಮತ್ತು ಸರಿಯಾದ ನಿರ್ಧಾರಗಳು ನಿಮ್ಮನ್ನು ಯಶಸ್ಸಿನ ಕಡೆಗೆ ಕೊಂಡೊಯ್ಯುತ್ತವೆ. ಇನ್ನಷ್ಟು ವಿಶೇಷವಾಗಿ ಮೇಷ ರಾಶಿಯವರ ಭವಿಷ್ಯವನ್ನು ಉಜ್ವಲಗೊಳಿಸಲು ಒಬ್ಬ ವ್ಯಕ್ತಿಗಳು ಕೂಡ ಆಗಮನವಾಗ್ತಾರೆ. ಖಂಡಿತವಾಗಿ ದೇವರ ಸಂಪೂರ್ಣವಾದ ಅನುಗ್ರಹ ನಿಮ್ಮ ರಾಶಿ ಚಕ್ರದ ಮೇಲೆ ಹೊಸದಾದ ಒಂದು ಸುವರ್ಣ ಅಕ್ಷರದಿಂದ ಬರೆಯುವಂತಹ ಯಶಸ್ಸನ್ನು ತಂದುಕೊಡುತ್ತೆ. ಈ ಒಂದು ಸಂದರ್ಭದಲ್ಲಿ ಮೇಷ ರಾಶಿಯವರು ಬಹಳಷ್ಟು ಅದೃಷ್ಟವಂತರು. ಅದೇ ರೀತಿ ಬಹಳಷ್ಟು ಜಾಗರೂಕತೆಯಿಂದ ಇರಬೇಕಾಗುತ್ತೆ. ಹೌದು, ಮೇಷ ರಾಶಿಯವರು ಮನಸ್ಸು ಸ್ವಲ್ಪ ಸಂವೇದನಾಶೀಲರಾಗಿರೋದ್ರಿಂದ ಈ ಒಂದು ಹುಣ್ಣಿಮೆಯ ಸಂದರ್ಭದಲ್ಲಿ ಈ ಸಮಯದಲ್ಲಿ ನಿಮ್ಮ ಉತ್ಸಾಹ ಹೆಚ್ಚಾಗಿರುತ್ತೆ. ಆದರೆ ನಿರ್ಧಾರದಲ್ಲಿ ತ್ವರಿತತೆ ಕೂಡ ಬರುತ್ತದೆ. ಆದ್ದರಿಂದ 3 ಜಾಗಗಳಿಗೆ ವಿಶೇಷವಾಗಿ ಎಚ್ಚರಿಕೆಯಿಂದ ಇರಬೇಕು. ಮೊದಲನೇದು ಜಗಳ, ತಕರಾರು ನಡೆಯುವಂತಹ ಸ್ಥಳಗಳು, ಕುಟುಂಬದ ವಾದ ವಿವಾದಗಳು, ಸ್ನೇಹಿತರ ನಡುವೆ ಕಲಹ, ರಾಜಕೀಯ ಅಥವಾ ಕೋಪದ ಮಾತುಕತೆ ನಡೆಯುವ ಜಾಗಗಳಿಗೆ ಹೋಗಬೇಡಿ. ನಿಮ್ಮ ಸ್ವಭಾವವೇ ಸ್ಪಷ್ಟ ಮತ್ತು ತೀವ್ರವಾಗಿರೋದ್ರಿಂದ ಅಲ್ಲಿ ನೀವು ಹೇಳುವಂತಹ ಒಂದೇ ಒಂದು ಮಾತು ದೊಡ್ಡ ಸಮಸ್ಯೆ
ಸಮಸ್ಯೆಗೆ ಕಾರಣವಾಗಬಹುದು. ಈ ಸಮಯದಲ್ಲಿ ಶಾಂತಿ ಕಾಪಾಡಿಕೊಳ್ಳೋದು ತುಂಬ ಮುಖ್ಯವಾಗಿರುತ್ತೆ. ನಿಮ್ಮ ಗ್ರಹಗಳ ಬದಲಾವಣೆಯು ನಿಮ್ಮ ಮೇಲೆ ನೇರವಾದ ಪರಿಣಾಮವನ್ನು ಬೀರುವ ಸಾಧ್ಯತೆ ಇರೋದ್ರಿಂದ ಈ ಸಮಯ ಮಾರ್ಚ್ 1ರಿಂದ 6ನೇ ತಾರೀಕಿನವರೆಗೂ ಕೂಡ ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಇನ್ನು ಎರಡನೇದಾಗಿ, ಅನಗತ್ಯವಾಗಿ ಖರ್ಚು ಮಾಡುವಂತಹ ಸ್ಥಳಗಳು ಅಂದರೆ ಮನಸ್ಸು ಪ್ರಭಾವಕ್ಕೆ ಒಳಗಾಗುವಂತಹ ಸಾಧ್ಯತೆ ಇರೋದ್ರಿಂದ ಶಾಪಿಂಗ್ ಮಾಲ್, ಜಾತ್ರೆ, ಮೇಳಗಳು ಅಥವಾ ಆಕರ್ಷಣೆಗೆ ಒಳಗಾಗುವಂತಹ ವ್ಯವಹಾರಗಳ ಸಭೆಗೆ ಈ ಹುಣ್ಣಿಮೆಯ ನಂತರ ಹೋಗಬಾರದು. ಯಾಕಂದರೆ ಈ ಸಮಯದಲ್ಲಿ ಭಾವನೆಗಳು ಹೆಚ್ಚು ಪ್ರಭಾವ ಬೀರುತ್ತದೆ. ಆದ್ದರಿಂದ ತುರ್ತು ನಿರ್ಧಾರ ತೆಗೆದುಕೊಂಡು ಹಣಕಾಸಿನಲ್ಲಿ ತಪ್ಪುವಾದ ನಿರ್ಧಾರವನ್ನು ಮಾಡಬಹುದಾಗಿದೆ. ಆದ್ದರಿಂದ ಹಣದ ವಿಚಾರದಲ್ಲಿ 2 ಬಾರಿ ಯೋಚಿಸಿ ಮುಂದುವರಿಯೋದು ಉತ್ತಮ. ಇನ್ನು ಮೂರನೇದಾಗಿ, ನಿಮ್ಮನ್ನು ಹಿಂದಕ್ಕೆ ಎಳೆಯುವಂತಹ ವ್ಯಕ್ತಿಗಳ ಮನೆಗೆ ಅಥವಾ ಅವರು ಇರುವಂತಹ ಸ್ಥಳಗಳಿಗೆ ಹೋಗೋದನ್ನು ತಪ್ಪಿಸಬೇಕಾಗುತ್ತೆ. ಕೆಲವರು ನಿಮ್ಮ ಯಶಸ್ಸನ್ನು ನೋಡಿ ಅಸೂಯೆ ಪಡಬಹುದು. ಅವರ ನಕಾರಾತ್ಮಕ ಮಾತುಗಳು ನಿಮ್ಮ ಆತ್ಮವಿಶ್ವಾಸವನ್ನು ಕಡಿಮೆ ಮಾಡಬಹುದು. ಈ ಸಮಯದಲ್ಲಿ ನೀವು ಧೈರ್ಯವನ್ನು ಕಾಪಾಡಿಕೊಂಡು ನಿಮ್ಮ ಗುರಿಯತ್ತ ಗಮನವನ್ನು ಕೊಡಬೇಕು. ಖಂಡಿತವಾಗಿ ಯಾವುದೇ ರೀತಿಯ ಗುಡಿ ಗೋಪುರಗಳು, ಹಳೆಯ ಪಾಳು ಬಿದ್ದ ಮನೆಗಳು ಅಥವಾ ಸ್ಮಶಾನದ ದಾರಿಯಲ್ಲಿ ಹೋಗಬಾರ್ದು. ಹುಣ್ಣಿಮೆ ಮತ್ತು ಯಾವುದೇ ರೀತಿಯ ಅಮಾವಾಸ್ಯೆಗಳಲ್ಲಿ ನಕಾರಾತ್ಮಕ ಶಕ್ತಿಗಳು ಹೆಚ್ಚಾಗಿರುತ್ತೆ. ಅದೇ ರೀತಿ ನಿಮ್ಮ ಮೇಲೆ ನೇರವಾದ ಪರಿಣಾಮವನ್ನು ಬೀರುವಂತಹ ಸಾಧ್ಯತೆ ಕೂಡ ಜಾಸ್ತಿ ಇರೋದ್ರಿಂದ ಸಾಧ್ಯವಾದಷ್ಟು ಇಂತಹ ಜಾಗಗಳಿಗೆ ಹೋಗೋದನ್ನು ತಪ್ಪಿಸಬೇಕಾಗುತ್ತೆ. ರಾಶಿಯವರು ಬಹಳಷ್ಟು ಕಷ್ಟಪಟ್ಟು ಮೇಲೆ ಬಂದಿರುವಂತಹ ವ್ಯಕ್ತಿಗಳಾಗಿರ್ತಾರೆ. ಬುದ್ಧಿವಂತರು ಕೂಡ ಆಗಿರ್ತಾರೆ. ಅವರನ್ನು ಕಾಲ ಕೆಳಗೆ ಹಾಕಿ ತುಳಿಯೋದಕ್ಕೆ ಕಾಯ್ತಿರುವಂತಹ ಜನಗಳು ನಿಮ್ಮ ಜೊತೆಗೆ ಇರುವಂತಹ ಶತ್ರುಗಳ ಕಾಟ ವಿಪರೀತವಾಗಿರೋದ್ರಿಂದ ಯಾರೇ ಕೂಡ ಹುಣ್ಣಿಮೆ ಆದಮೇಲೆ ನಿಮ್ಮನ್ನ ಎಲ್ಲೇ ಕರೆದ್ರೂ ಕೂಡ ಹೋಗೋದನ್ನು ಅವಾಯ್ಡ್ ಮಾಡಬೇಕು. ಗೊತ್ತಿಲ್ಲದೆ ಇರುವಂತಹ ಪ್ರದೇಶಗಳಿಗೆ ಹೋಗಬಾರ್ದು, ದೂರದ ಊರುಗಳಿಗೆ ಹೋಗಬಾರ್ದು. ಈ ಹುಣ್ಣಿಮೆಯ ನಂತರ ನೀವು ಮಾಡಬೇಕಾದಂತಹ ಪರಿಹಾರವನ್ನು ಕೂಡ ತಿಳಿಸ್ಕೊಡ್ತೇವೆ. ಈ 3 ಜಾಗಗಳಿಂದ ದೂರವಿದ್ದರೆ ಹುಣ್ಣಿಮೆಯ ನಂತರ ನಿಮ್ಮ ಜೀವನದಲ್ಲಿ ಬರುವಂತಹ ಸಣ್ಣ ಸಣ್ಣ ಅವಕಾಶವನ್ನು ಸರಿಯಾಗಿ ಬಳಸಿಕೊಳ್ಳಬಹುದು. ಶಾಂತಿ, ಸಮಾಧಾನ ಮತ್ತು ನಿಯಂತ್ರಣವೇ ನಿಮ್ಮ ಯಶಸ್ಸಿನ ಕೀಲಿಕೈಯಾಗಿರುತ್ತದೆ. ಖಂಡಿತವಾಗಿ ಹುಣ್ಣಿಮೆಯ ನಂತರ ಮೇಷರಾಶಿಯವರಿಗೆ ಮನಸ್ಸು ಮತ್ತು ಶಕ್ತಿ ಎರಡು ಚುರುಕು ಮಾಡಿಕೊಳ್ಳೋದಕ್ಕೆ, ಈ ಸಮಯವನ್ನು ಸರಿಯಾಗಿ ಬಳಸಿಕೊಳ್ಳೋಕೆ, ಯಶಸ್ಸನ್ನು ವೇಗವಾಗಿ ಸಿಗೋದರ ಮಾಡೋದಕ್ಕೆ ಅಗತ್ಯವಿರುವಂತಹ ಸರಳವಾದ ಪರಿಣಾಮವಾದ ಪರಿಹಾರಗಳು ಇಲ್ಲಿದೆ. ಪ್ರತಿದಿನ ಬೆಳಗ್ಗೆ 5ರಿಂದ 10 ನಿಮಿಷ ಧ್ಯಾನ ಮಾಡೋದು, ಪ್ರಾಣಾಯಾಮ ಮಾಡೋದು ಮತ್ತು ಧ್ಯಾನ ಮಾಡೋದು. ನಾನು ಶಾಂತವಾಗಿದ್ದೇನೆ, ಯಶಸ್ವಿಯಾಗಿದ್ದೇನೆ ಎನ್ನುವಂತಹ ದೃಢ ನಂಬಿಕೆಯನ್ನು ಬೆಳೆಸಿಕೊಳ್ಳೋದು. ಮೇಷರಾಶಿಯವರಿಗೆ ಶಾಂತ ಮನಸ್ಸು ಅತ್ಯಂತ ಮುಖ್ಯವಾಗಿರುತ್ತೆ. ಹುಣ್ಣಿಮೆಯ ನಂತರ ಮೊದಲ ಸೋಮವಾರ ಅಥವಾ ಮಂಗಳವಾರ ಸಂಜೆ ಮನೆ ದೇವರ ಮುಂದೆ ತುಪ್ಪದ ದೀಪಾರಾಧನೆಯನ್ನು ಮಾಡಬೇಕು. ನಕಾರಾತ್ಮಕ ಶಕ್ತಿಯನ್ನು ದೂರ ಮಾಡಿ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ. ಮೇಷರಾಶಿಯವರಿಗೆ ಖಂಡಿತವಾಗಿ ಅದೃಷ್ಟದ ಬಣ್ಣ ಕೆಂಪಾಗಿರುತ್ತೆ. ಒಂದು ಸಣ್ಣ ಕೆಂಪು ರುಮಾಲು ಅಥವಾ ವಸ್ತ್ರವನ್ನು ನಿಮ್ಮ ಜೊತೆ ಇಟ್ಕೊಳ್ಳೋದ್ರಿಂದ ಧೈರ್ಯ ಮತ್ತು ನಿರ್ಧಾರ ಶಕ್ತಿ ಹೆಚ್ಚಾಗ್ತಾ ಹೋಗುತ್ತೆ. ಹುಣ್ಣಿಮೆಯ ನಂತರ ಭಾವನೆಗಳು ತೀವ್ರವಾಗಿ ಬರೋದ್ರಿಂದ ಖಂಡಿತವಾಗಿ ದೊಡ್ಡ ಹಣಕಾಸು ಅಥವಾ ಜೀವನದ ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ಮೊದಲು ಕನಿಷ್ಠ 24 ಗಂಟೆ ಟೈಮ್ ತೆಗೆದುಕೊಳ್ಬೇಕು, ಯೋಚನೆ ಮಾಡಬೇಕು. ಇದು ತಪ್ಪುಗಳನ್ನು ಸರಿಪಡಿಸುತ್ತದೆ. ಒಂದು ದಿನ ಬಡವರಿಗೆ ಆಹಾರವನ್ನು ದಾನ ಮಾಡಬೇಕು ಅಥವಾ ಹಸಿದ ಪ್ರಾಣಿಗಳಿಗೆ ಆಹಾರವನ್ನು ಹಾಕಬೇಕು. ಉತ್ತಮ ಫಲ ನೀಡುತ್ತದೆ. ಇದು ನಿಮ್ಮ ಕರ್ಮವನ್ನು ಶುದ್ಧಿಗೊಳಿಸಿ ಅವಕಾಶವನ್ನು ಆಕರ್ಷಿಸುತ್ತದೆ. ಈ ಸಮಯದಲ್ಲಿ ನಿಮ್ಮ ಗುರಿಗಳನ್ನು ಕಾಗದದ ಮೇಲೆ ಬರೆದುಕೊಳ್ಳಿ. ಪ್ರತಿದಿನ ಅದನ್ನು ಮನಸ್ಸಿನಲ್ಲಿ ನೆನೆಸಿಕೊಳ್ಳಿ. ನಿಮ್ಮ ಗುರಿಗಳತ್ತ ಗಮನವನ್ನು ಕೊಡಬೇಕಾಗುತ್ತೆ. ಮೇಷರಾಶಿಯವರ ಯಶಸ್ಸಿನ ಮಂತ್ರವೇ ಶಾಂತಿ, ಸಹನೆ, ಸರಿಯಾದ ಸಮಯದಲ್ಲಿ ಕ್ರಮ ತೆಗೆದುಕೊಳ್ಳೋದು. ಹುಣ್ಣಿಮೆಯ ನಂತರ ಆತುರವನ್ನು ಕಡಿಮೆ ಮಾಡಬೇಕು. ಶಿಸ್ತಿನಿಂದ ಮುಂದುವರೆದರೆ ನಿಮ್ಮ ಪರಿಶ್ರಮಕ್ಕೆ ಖಂಡಿತ ಫಲ ಸಿಗುತ್ತದೆ. ಈ ಸಮಯ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಬಾಳು ಬೆಳಕಾಗುವಂತಹ ವಿಶೇಷವಾದ ಅವಕಾಶಗಳ ಸುರಿಮಳೆ ಸುರಿಯುತ್ತದೆ. ಅದನ್ನು ಸಂಪೂರ್ಣವಾಗಿ ಸದುಪಯೋಗ ಪಡಿಸಿಕೊಳ್ಳುವಂತಹ ಜವಾಬ್ದಾರಿ ನಿಮ್ಮ ಮೇಲಿರುತ್ತೆ. ಈ ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.